ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ನನಗೆ ಸನ್ಮಾನ ಮಾಡಿದ್ದೀರಿ. ಇದಕ್ಕಾಗಿ ಸಂಘದ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಸಂಘದ ಪದಾಧಿಕಾರಿಗಳಾದಂಥ ಬಸವರಾಜ್ ಕಳಸದವರು, ಮಲ್ಲೇಶ್ ಗದಾರ್ ಅವರು ಹಾಗೂ ಬಸವರಾಜ್ ಅವರು ಮತ್ತು ಆ ಸಂಘದ ಇತರ ಪದಾಧಿಕಾರಿಗಳು ನಿನ್ನೆ ನನಗೆ ರಂಗಮಂದಿರಕ್ಕೆ ಆಮಂತ್ರಣ ಮಾಡಿದರು. ನಾನು ನನ್ನ ಸ್ವಂತ ಕಾರಣದಿಂದ ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲಿ ಬಂದು ಸನ್ಮಾನ ಮಾಡಿದ್ದಕ್ಕಾಗಿ ನಾನು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲು ಇಚ್ಛೆಪಡುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ಏನು ನಿನ್ನೆ ನಡೆದಿದೆ ಅದು ಬಹಳ ಅತ್ಯಂತ ಒಂದು ಏನು ಹೇಳ್ತಾರೆ ಯಶಸ್ವಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮಂಥ ಈ ಒಂದು ಕರ್ನಾಟಕದ ಹೆಮ್ಮೆಯ ನಟರಾಗಿರ್ತಕ್ಕಂಥ ರಾಜ್ಕುಮಾರ್ ಅವ್ರದ್ದು ಒಂದು ಹುಟ್ಟಿದ ಹಬ್ಬದ ಸಲುವಾಗಿ ಮಾಡಿದ್ದಾರೆ. ಇದು ಬಹಳ ಒಳ್ಳೆಯದು. ನಮಗೆಲ್ಲ ಗೊತ್ತಿದೆ ಡಾಕ್ಟರ್ ರಾಜ್ಕುಮಾರ್, ನಾನು ಚಿಕ್ಕವನಾದಾಗಿಂದ ಅವರು ಪಿಕ್ಚರ್ಗಳು ನೋಡ್ತಾ ಇದ್ದೆ. ಅವರು ಕನ್ನಡದ ವರಪುತ್ರರವರು. ಅವರು ಕನ್ನಡದ ಕಂಠೀರವ, ನವರಸ ನಟ ಸಾರ್ವಭೌಮ, ಪದ್ಮಭೂಷಣ, ಕರ್ನಾಟಕ ರತ್ನ ಅಂತ ಮಹಾ ಮೇರು ನಟ ಆಗಿದ್ರವರು. ಅವರು ನಮ್ಮ ಕರ್ನಾಟಕಕ್ಕೆಲ್ಲ ಇಡೀ ನಮ್ಮ ದೇಶಕ್ಕೆ ಒಂದು ದೊಡ್ಡ ಒಂದು ಇದು ಕೊಟ್ಟಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ. ಅವರ ಒಂದು ಚಿತ್ರಗಳು ನೋಡಿದರೆ ನಾವು ಚಲನಚಿತ್ರಗಳು ಅವು ಬರೀ ಚಲನಚಿತ್ರ ಅಲ್ಲ, ಅದು ನಮಗೆ ಸಾಮಾಜಿಕವಾಗಿ ಹಾಗೂ ನಮ್ಮ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ಬಹಳ ತಿಳ್ಕೊಂಡಿದ್ದೀವಿ. ಸೊ ಆ ಸಂದೇಶ ಏನು ಕೊಟ್ಟಿದ್ದಾರೆ ಅದು ಬಹುತೇಕ ಯಾವ ಕಲಾವಿದರು ಕೊಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಅಂಥ ಕಲಾವಿದರದ್ದು ಒಂದು ಜನ್ಮದಿನದ ಉತ್ಸವವನ್ನು ಮಾಡ್ತಾ ಇದ್ದಾರೆ ರಾಯಚೂರಲ್ಲಿ. ಇದು ಬಹಳ ಒಳ್ಳೆಯದು. ಸೊ ಹೀಗಾಗಿ ಸಂಘದ ಪದಾಧಿಕಾರಿಗಳು ಇನ್ನೂ ಇದೇ ರೀತಿಯಾಗಿ